ಎಲ್ರಿಗೂ ನಮಸ್ಕಾರ. ನಾನಿವಾಗ ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಮ್ಮಲ್ಲಿ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ. ಎಲ್ಲರೂ ಮಧ್ಯಮ ವರ್ಗಕ್ಕಿಂತ ಮೇಲಿನ ವರ್ಗದವರೇ ಇರೋದು ಅಂತ ಹೇಳ್ತಾ ಕೆಲವರು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅವರಿಗೊಂದು ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಕಾರ್ಕಳ ಬಸ್ ಸ್ಟ್ಯಾಂಡ್ ನಿಮ್ಮ ಹಿಂಭಾಗದಲ್ಲಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ಫೋಟೋಗಳು ಕಾಣಿಸ್ತಾ ಇದೆ. ನಿಮಗೆ ಡೌಟ್ ಇದ್ದರೆ ನಾನು ಬೇರೆ ಎಲ್ಲ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ಅಂದಿದ್ದೆ. ಇಲ್ಲಿ ಕೂತವ್ರು ನೋಡಿ, ಇವರೆಲ್ಲ ಬೇರೆ ಜಿಲ್ಲೆಗಳಿಂದ ಕೆಲಸ ಅರಸಿಕೊಂಡು ಬಂದವರು. ಇವರೆಲ್ಲ ನಿಮ್ಮ ಪ್ರಕಾರ ಗ್ಯಾಸ್ ಸಿಲಿಂಡರ್ ಬಗ್ಗೆ ನನಗೆ ಕೆಲವರು ಕಮೆಂಟ್ ಆಗ್ತಾ ಇರಲ್ಲ, ನೀವು ಏನು ಸಮಸ್ಯೆ ಇಲ್ಲ. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ, ಏನು ಒಂದು ಸಿಲಿಂಡ್ರ್ ಇಟ್ಕೊಂಡು ಅವನು ಬುಕ್ ಮಾಡಿದರೆ ಅವನಲ್ಲಿ ಲೈನಲ್ಲಿ ನಿಂತು ತಗೊಂಡಿಲ್ಲ ಅಂದರೆ ಅವನು ಹೇಗೆ ಬದುಕೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇಲ್ಲ ಎಲ್ಲರ ಹತ್ರ ಎರಡೆರಡು ಬುಕ್ಕಿಂಗ್ ಇರುತ್ತೆ, ಎರಡು ಕನೆಕ್ಷನ್ ಇರುತ್ತೆ, ನಾಲ್ಕು ಸಿಲಿಂಡ್ರ್ ಹೇಳ್ತಿರಲ್ಲ. ಇಂಥ ಅಪಪ್ರಚಾರ ಮಾಡೋರಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಷ್ಟು ನಮ್ಮ ಸುಭಿಕ್ಷ ಆಗಿದ್ರೆ ರಾಜ್ಯ ಅಥವಾ ದೇಶ, ಯಾಕೆ ಈ ಥರದ ಜನ ಬರ್ತಾರೆ ಬೇರೆ ಜಿಲ್ಲೆಯಿಂದ? ಬೇಕಾದ್ರೆ ಮಾತಾಡಿಸ್ತೀನಿ. ಇವರೆಲ್ಲ ನಾರ್ತ್ ಕರ್ನಾಟಕದಿಂದ ಬರೋರು. ಎಲ್ಲಿ ಆ ಕಡೆ ರಾಯಚೂರು ಮತ್ತು ಉತ್ತರ ಕರ್ನಾಟಕ ಭಾಗ, ಈ ಕಡೆ ಚಿಕ್ಕಮಗಳೂರು ಅವರೊಂದಿಷ್ಟು ಜನ ಇದ್ದಾರೆ. ಬಟ್ ಎಲ್ಲ ಬೇರೆ ಇದರಿಂದ ಜಿಲ್ಲೆಯಿಂದ ಬರೋರು ಇವರೆಲ್ಲನೂ. ಇವ್ರು ಏನಂದರೆ ಒಂಥರ ನೋಡಿ, ಇಲ್ಲಿ ಏನಿಲ್ಲಿ ಮಡ್ಕ ನಡೀತಾ ಇಲ್ಲ, ಏನಿಲ್ಲ. ಇವ್ರು ಯಾರಂದರೆ ಬ್ರೋಕರ್ಸು. ಈ ಥರ ಬರ್ತಾರೆ. ಇವರಿಗೆ ಕೆಲಸ ಮಾಡಿಸ್ಬೇಕಾಗುತ್ತೆ. ಏನು ಕೆಲಸ? ಮನೆ ಕೆಲಸ ಮಾಡಬೇಕು, ಕಾಂಕ್ರೀಟ್ ಹಾಕಬೇಕು, ಜನಗಳು ಬೇಕು. ಇಲ್ಲಿ ಒಂದಿಷ್ಟು ಜನ ಬ್ರೋಕರ್ಸ್ ಥರ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಜಿಲ್ಲೆಯಿಂದ ಕಳಿಸೋದು, ಇಲ್ಲೆಲ್ಲ ಗಲೀಜು ಮಾಡಿ ಹೋಗ್ತಾರೆ ಬಂದು. ಅವ್ರ ಕೆಲಸ ಆಯಿತು, ಇವ್ರ ಕೆಲಸ ಆಯಿತು. ಆದರೆ ನಿಮಗೆ ಸಂದೇಶ ಕೊಡೋಕ್ಕೆ ಹೋಗೋದು ಇಷ್ಟೇ. ನಾವು ಪ್ರತಿ ಜಾಗಗಳಿಗೆ ಹೋಗಿ ನೈಜ ವಿಚಾರಗಳು ಏನಿದೆ ಅದನ್ನು ಹೇಳ್ತೀವಿ. ಇದರಲ್ಲಿ ಜಾಸ್ತಿ ನಾವು ವೈಭವೀಕರಣ ಮಾಡೋದಾಗಿ ಹೇಳಿ ಅಂದರೆ ನಮ್ಗೆ ಅನುಕೂಲಕ್ಕೆ ಯಾರಿಗೂ ಅಲ್ಲ. ಆದರೆ ಏನು ನಡೀತಾ ಇದೆ ಅಂತ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೂತವ್ರು ಎಲ್ಲ ಅದೇ ಬೇರೆ ಕಡೆಯಿಂದ ಬಂದವ್ರು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವೇ ಯೋಚನೆ ಮಾಡಿ ಇವರೆಲ್ಲ ಯಾರು ಅಂತ. ಇಲ್ಲಿ ನೋಡಿ ಕೂತವ್ರು ಯಾರೆಲ್ಲ, ಇವರು ಶ್ರೀಮಂತರಲ್ವಾ? ನಾಲ್ಕು ಸಿಲಿಂಡ್ರ್ ಇಟ್ಕೊಂಡವರು. ಆಮೇಲೆ ಏನು ಸಮಸ್ಯೆ ಇಲ್ಲದವರು. ನೀವು ಹೇಳಿದ ತಕ್ಷಣ ಎಲ್ಲ ದೇಶ ಉದ್ಧಾರ ಮಾಡೋಕ್ಕೆ ಹೊರಟವ್ರಲ್ವ ಇವರೆಲ್ಲ. ನೋಡಿ ಇಲ್ಲಿ ಕೂತವರು ಎಷ್ಟು ಜನ ಇದ್ದಾರೆ, ಕಮ್ಮಿಯಲ್ಲಿ ಕಮ್ಮಿ. ನೋಡಿ ಅಲ್ಲಿ ಹಿಂದೆನೂ ಇದ್ದಾರೆ. ಇವರೆಲ್ಲ ಯಾರು? ಬೇರೆ ಜಿಲ್ಲೆಗಳಿಂದ ಬಂದವರು, ಕೆಲಸ ಆರಿಸ್ಕೊಂಡು ಬಂದವರು. ಅಗತ್ಯ ಏನಿದೆ? ಅವರ ಊರಲ್ಲೇ ಕೆಲಸ ಸಿಗುತ್ತೆ. ಆದರೆ ಇವ್ರು ಯಾಕೆ ಬರಬೇಕು? ರೈತರ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತೀರಾ ನೀವು. ಇವ್ರಿಗೆ ಸಣ್ಣ ಹಿಡುವಳಿ ಇದ್ದರೆ ಇವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಇದೆಲ್ಲ ನಿಮಗೆ ಯಾವುದು ಕಾಣಿಸಲ್ಲ. ಧರ್ಮ ಜಾತಿ ಇಷ್ಟೇ ನಿಮಗೆ, ಬೇರೆ ಏನೂ ಬೇಕಾಗಿಲ್ಲ. ಇದ್ರ ವಿರುದ್ಧ ಮಾತಾಡೋದು, ವಿರುದ್ಧ ಅಂತಲ್ಲ, ಧರ್ಮಾತೀತವಾಗಿ ಜಾತ್ಯತೀತವಾಗಿ ಮಾತಾಡೋಣ ಅಂದರೆ ನಿಮಗೆ ನಾವು ದೇಶದ್ರೋಹಿಗಳು ಥರ ಕಾಣಿಸ್ತೀವಿ. ಅಥವಾ ನಾವು ಒಂಥರ ಏನು ಎಲ್ಲರನ್ನು ಅಂದರೆ ಜನಸಾಮಾನ್ಯರು ಒಂಥರ ನನ್ನ ಇದರ ವೈಯಕ್ತಿಕ ಹೇಳಬೇಕಾದ್ರೆ ನಿಮ್ಗೊಂದು ಬೆಲೆ ಕೊಡೋಷ್ಟು ನಿಮ್ಗೆ ಅನಿಸೋದೇ ಇಲ್ಲ. ಕೆಟ್ಟ ಪದಗಳನ್ನು ಬಳಸ್ಕೊಂಡು ಇದು ಮಾಡ್ತೀರಾ. ಬನ್ನಿ, ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಬನ್ನಿ. ನೆಕ್ಸ್ಟ್ ಭಾನುವಾರನೇ ಬನ್ನಿ, ಪರವಾಗಿಲ್ಲ. ನೋಡಿ, ಇದು ನಾನು ಕೇಳಿದೆ ಇಲ್ಲಿ ಅಂಗಡಿಯವ್ರ ಹತ್ರ. ಹೇಳಿದ್ರು, ಇಲ್ಲ ಸರ್, ಇದು ಪ್ರತಿ ಭಾನುವಾರ ಹೀಗೇ ಇಲ್ಲಿ ಕಾಂಕ್ರೀಟ್ ಹಾಕೋದು ಅಥವಾ ಯಾವುದಾದ್ರು ಕೆಲಸ ಇದ್ದಾಗ, ಸಿವಿಲ್ ವರ್ಕ್ ಇದ್ದಾಗ ಗುಂಪಲ್ಲಿ ಬರ್ತಾರೆ, ಇಲ್ಲಿ ಕೂತಿರ್ತಾರೆ. ಒಂದೊಂದು ಗುಂಪು ಯಾರ್ಯಾರಿಗೆ ಬೇಕಾ ಆ ಬ್ರೋಕರ್ಸ್ಗಳು ಇವರನ್ನು 10 ಜನ ಬೇಕಾ, 20 ಜನ ಬೇಕಾ, ಆ ತಂಡನ ಒಂಥರ ಖರೀದಿ ಮಾಡ್ತಾರೆ. ಖರೀದಿ ಮಾಡ್ಕೊಂಡು ತೊಗೊಂಡೋಗ್ತಾರೆ. ನೋಡಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಈ ಥರ ವ್ಯವಹಾರಗಳು. ಶ್ರೀಮಂತರಲ್ವಾ? ಬನ್ನಿ ಸ್ವಾಮಿ, ತೋರಿಸಿ ಇವ್ರು ಯಾವ ಥರ ಶ್ರೀಮಂತರು ಅಂದ್ರೆ. ಕಾಲಿಗೆ ನೋಡಿ ಚಪ್ಪಲಿ ನೋಡಿ ಅವ್ರು ಹಾಕಿರೋದು. ಇವರು ಶ್ರೀಮಂತರು ನಿಮ್ಗೆ ಕಾಣಿಸ್ತಾರೆ ಅಲ್ವಾ? ಇಂಥವರು ವಿಮಾನಯಾನ ಮಾಡೋದು ನಮ್ಮ ಇವರ ಕನಸು. ಇದು ಹೇಳಿದ್ರೆ ನಿಮಗೆ ವಾಸ್ತವ ತೋರಿಸಿದ್ರೆ ನಿಮಗೆ ಮೈ ಉರಿ ಆಯಿತು. ನೀವು ಯಾವತ್ತೋ ಒಂದು ದಿವಸ ಜನಪರ ನಿಮ್ಮ ಮನಸ್ಸು ಬದಲಾಗತ್ತೆ ಅಂತ ನಾನು ಯೋಚನೆ ಇದೆ. ನನಗೂ ಒಂದು ಆಶಾಭಾವ ಇದೆ. ಆದರೆ ನೀವು ಯಾರು ಆ ಕಡೆ ನಿಮಗೆ ಇವರು ಕೇಳಿದ್ರೆ ಸಾಕು. ಇದರಲ್ಲಿ ಕ್ರಿಶ್ಚಿಯನ್ ಇರಬಾರ್ದು, ಮುಸ್ಲಿಮ್ ಇರಬಾರ್ದು, ಬೇರೆ ಜಾತಿಯವರು ಇರಬಾರ್ದು. ಹಿಂದೂ ಇದ್ದರೆ ಅವರೆಲ್ಲ ದೇಶಭಕ್ತರು, ಬಾಕಿ ಎಲ್ಲ ಶ್ರೀಮಂತರು, ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಅಂದ್ಕೊಂಡಿದ್ರೆ ಅದು ದಯವಿಟ್ಟು ನಿಮ್ಮ ಬದಲಾವಣೆ ಮಾಡ್ಕೊಳ್ಳಿ ವಿಚಾರವನ್ನು. ಹಾಗಾಗಿ ಇದು ಹೇಳ್ತಾ ಇದ್ದೀವಿ. ಓಕೆ, ನೋಡಿ ಇಲ್ಲಿ ನಮ್ಮವರು ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಹತ್ರ. ಅಲ್ಲಿ ಎಲ್ಲೋ ಟಿ ಶರ್ಟ್ ನಿಮ್ಗೆ ಕಾಣಿಸ್ತಾ ಇರಬೇಕು. ನೋಡಿ, ನಾನಿವಾಗ ಅವ್ರ ಮಧ್ಯೆ ಹೋಗ್ತಾ ಇದ್ದೀನಿ. ಕೇಳಿ ಸಮಸ್ಯೆ ಏನಂತ. ಒಂದು ನಿಮಿಷ ಕೇಳಿ, ಏನಂತ ಕೇಳಿ. ದಯವಿಟ್ಟು ಇದು ನಾವು ಕಾರ್ಕಳ ತಾಲೂಕಿನಲ್ಲಿ, ಇದು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದಾರೆ. ಒಂದು ನಿಮಿಷ, ಫೇಸ್ಬುಕ್ ಲೈವ್ ತಗೊಳ್ಳ. ಒಂದು ನಿಮಿಷ, ಥ್ಯಾಂಕ್ ಯು.